ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಬಂದಿದೆ. ಎತ್ತಿನೊಳೆ ಯೋಜನೆ ಪ್ರಾರಂಭ ಆಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10-12 ವರ್ಷಗಳು ಕಳೀತಾ ಬಂತು. 24,000 ಕೋಟಿ ರೂಪಾಯಿ ಹಣವನ್ನು ಕರ್ನಾಟಕ ಸರ್ಕಾರ ಆ ಯೋಜನೆಗೆ ಖರ್ಚು ಮಾಡಿದೆ. ಖರ್ಚು ಮಾಡಿ ಆ ಯೋಜನೆಯ ಉದ್ಘಾಟನೆನೂ ಆಗೋಯ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ 24ನೇ ಇಸ್ವಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೇರಿ, ಉಪಮುಖ್ಯಮಂತ್ರಿಗಳು ಸೇರಿ ಆ ಯೋಜನೆಯನ್ನ ಉದ್ಘಾಟನೆ ಮಾಡಿದರು. ಅಲ್ಲಿ ಒಂದೇ ಒಂದು ಬೇಲೂರು ಹತ್ರ ಬರಬೇಕಾದ್ರಲ್ಲಿ 5 ಕಿಲೋಮೀಟರ್ ದೂರ ಡೀಮ್ಡ್ ಫಾರೆಸ್ಟ್ ಸೇರ್ಕೊಂಡಿದೆ. ಆ ಡೀಮ್ಡ್ ಫಾರೆಸ್ಟ್ ಸೇರ್ಕೊಂಡಿರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ ನಲ್ಲಿ ಮೊದಲು ಇದೇ ಅರಣ್ಯ ಇಲಾಖೆಯವರು ಬಂದು ಇದು ನಮಗೆ ಸೇರಿದ್ದಲ್ಲ, ನೀವು ಹಾಕೊಂಡು ಹೋಗಿ ಅಂತೇಳಿ ಹೇಳಿದ್ರು. ನೀವು ಕೆಲಸನ ಕಾಮಗಾರಿನ ಮುಗಿಸಿ ಅಂತ ಹೇಳಿದ್ರು. ಕಾಮಗಾರಿನೂ ಮುಗೀತು. ಆಮೇಲೆ ಆ ರೈತರಿಗೆ ಯಾರು ಆ ಜಮೀನಿನಲ್ಲಿ ಸ್ವಾಧೀನದಲ್ಲಿದ್ರೋ ಅವ್ರಿಗೆ ಸ್ವಾಧೀನದಲ್ಲಿದ್ದಂತ ರೈತರಿಗೆ ಪರಿಹಾರನೂ ಕೊಟ್ಟಾಯ್ತು. ಸರ್ಕಾರದಿಂದ ಪರಿಹಾರನೂ ಕೊಟ್ಟಾಯ್ತು. ಕೊಟ್ಟ ಆದ್ಮೇಲೆ ಇವರು ಇಲ್ಲ, ಇದು ನಮ್ದು ಡೀಮ್ಡ್ ಫಾರೆಸ್ಟ್, ನಮ್ಮಿ ಸೇರ್ಬೇಕಿದು, ನೀವು ಅಕ್ರಮ ಮಾಡಿದಿರಿ ಅಂತೇಳಿ ಬಂದ್ರು. ಆಮೇಲೆ ಒಂದು ವರ್ಷಗಳ ಕಾಲ ಸತತವಾದಂತ ಚರ್ಚೆ, ಮೀಟಿಂಗು ಇದನ್ನ ಆದ್ಮೇಲೆ ಎಷ್ಟು ಭೂಮಿ ಹೋಗಿದೆ ಅಷ್ಟು ಭೂಮಿನ ಬದಲಿ ಭೂಮಿ ಕೊಡಬೇಕು ಅಂತ ಹೇಳಿದ್ರು. ಆ ಬದಲಿ ಭೂಮಿನೂ 320 ಎಕರೆ ಭೂಮಿಯನ್ನ ನನ್ನ ತಾಲೂಕಿನಲ್ಲಿ ಮತ್ತು ಟಿಪ್ಟೂರು ತಾಲೂಕಿನಲ್ಲಿ ಎಲ್ಲ ಸೇರಿಸಿ ಭೂಮಿನೂ ಕೊಟ್ಟು, ಸರ್ಕಾರಿ ಭೂಮಿನ ಅರಣ್ಯಕ್ಕೆ ಕೊಟ್ಟಾದ್ಮೇಲೆ ಮತ್ತೆ ಪುನಃ ಒಂದು ತಕರಾರು ತೆಗೆದ್ರು. ಒಂದು 3 ತಿಂಗಳು ಬಿಟ್ಟ ಮೇಲೆ ಏನ್ ತೆಗೆದ್ರು ತಕರಾರ್ನ? ನೀವು ಕಾಲಿಂಗ್ ಅಟೆನ್ಷನ್ 69 ಏನಿದು? ಒಂದ್ ನಿಮಿಷ, 69 ಇಲ್ಲ ಕಡ್ರಿ, ಇದಾಯ್ತು. 69 ಹೋಯ್ತು. ಯಾಕಂಗ ಆಡ್ತೀರಾ ನೀವೆಲ್ಲ? ವಿಚಾರ ಇದು, ವಿಚಾರ ಈ ರಾಜ್ಯದ ಭವಿಷ್ಯದ ಇದರದಲ್ಲಿದೆ. ತಡ್ರಿ, ಒಂದು ಯೋಜನೆ ಎಷ್ಟು ವರ್ಷಗಳಿಂದ ಅನಾಥವಾಗಿ ಕಾಡ್ತಾ ಇದೆ. ನಿಮ್ಗೆ ಯಾತಿಗೆ ಅಂತ ನಾನು ಹೇಳ್ತೀನಿ ತಡ್ರಿ. ಅದಾದ್ಮೇಲೆ ಮತ್ತೊಂದು ಅಬ್ಜೆಕ್ಷನ್ ಹಾಕಿರು. ಅಲ್ಲಿ 2 ಸೈಡ್ ನಲ್ಲಿ ಏನ್ ತೆಗೆದಾಕಿದ್ರು 5 ಕಿಲೋಮೀಟರ್ ಭೂಮಿನ, ಅಲ್ಲಿರ್ತಕ್ಕಂಥ ಮಣ್ಣನ್ನ ಹೊರಸಾಕ್ಷಿಂದು ಅದು ನಮಗೆ ಅರಣ್ಯಕ್ಕೆ ಬಹಳ ಇಕ್ಕಟ್ಟಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತೆ ಪುನಃ ಅದನ್ನು ಸಾಧಿಸಕ್ ತೀರ್ಮಾನ ಆಯ್ತು. ತೀರ್ಮಾನ ಆದ್ರೂ ಕೂಡ ಇವರು ಮತ್ತೆ ಪುನಃ ಇದೇ ತರ ಅಬ್ಜೆಕ್ಷನ್ ಹಾಕೊಂಡು ಅರಣ್ಯ ಇಲಾಖೆಯಲ್ಲಿ, ನಮ್ಮ ರಾಜ್ಯ ಅರಣ್ಯದ ತಪ್ಪು, ನಮ್ಮ ಮಂತ್ರಿಗಳು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ವಿ. 2 ಸಾರಿ ವಿಸಿಟ್ ಮಾಡಿದ್ದಾರೆ. 2 ವರ್ಷಗಳಿಂದ ಸುಮಾರು 3 TMC 4 TMC ನೀರ್ನ ತುಮಕೂರಿಗೆ ಬರಬೇಕಾದಂತ ನೀರನ್ನ ಅರಸೀಕೆರೆ ಮೇಲೆ ಆ ನೀರನ್ನ ತಗೊಂಡೋಗಿ ವಾಣಿ ವಿಲಾಸ ಸಾಗರಕ್ಕೆ ಡಂಪ್ ಮಾಡಿದೀವಿ. ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದೆ ನೀರು, ನಮಗೆ ತುಮಕೂರಿಗೆ ಬರಬೇಕಾದಂತ ನೀರು. ಇಂಥ ಯೋಜನೆನ ಕೇಂದ್ರ ಸರ್ಕಾರ 16 ಸಾರಿ ಹೋಗಿ ಮನವಿ ಕೊಟ್ಟಿದ್ದೀವಿ. ಅಲ್ಲಿ ಮಂತ್ರಿಗಳನ್ನು ಕಂಡಿದ್ದೀವಿ. ಕರ್ನಾಟಕ ರಾಜ್ಯದ ಮೇಲೆ ದ್ವೇಷವೋ ಇಲ್ಲ ಇವ್ರಿಗೇನಾದ್ರು ನೀರಾವರಿ ಯೋಜನೆಗಳು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಆಗಬೇಕು ಅಂತಕ್ಕಂಥ ಭಾವನೆ ಏನಾರ ಇದೆಯೋ ಇವರಿಗೆ, ಕೇಂದ್ರ ಸರ್ಕಾರಕ್ಕೆ? ಕೇಂದ್ರದ ಅರಣ್ಯ ಮಂತ್ರಿಗಳನ್ನ ನಾನು ಈ ಸದನದ ಮುಖಾಂತರ ಒತ್ತಾಯ ಮಾಡ್ತೀನಿ. ಈ ರಾಜ್ಯದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ, ಇಲ್ಲಿಂದ ಹೋಗಿ 2-3 ಜನ ಮಂತ್ರಿಗಳಾಗಿದ್ದಾರಲ್ಲ ಆ ಪುಣ್ಯಾತ್ಮರು, ಅವರು ಈ ಯೋಜನೆಗೆ ಬಂದಿರತಕ್ಕಂಥ ಈ ಕಂಟಕವನ್ನು ನಿವಾರಣೆ ಮಾಡಿ ಆ ಎತ್ತಿನೊಳೆ ನೀರನ್ನ ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡಬೇಕದು. ಕೋಲಾರದವರೆಗೆ ಹೋಗ್ಬೇಕು, ನೀರು ಸಿಗುತ್ತೆ. ಇವತ್ತು 288 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ, ನೀರು ಒಡೆದದ್ದನ್ನ ಅಂತ. ನೀರನ್ನ ಒಡೆದದ್ದನ್ನ 288 ಕೋಟಿ ಕರೆಂಟ್ ಬಿಲ್ ಕೊಟ್ಟಿಲ್ಲ ಅಂತೇಳಿ ಎತ್ತಿನೊಳೆ ಆಫೀಸನ್ನ ಮೇಲೆ ಮುತ್ತಿಗೆ ಹಾಕಿದ್ದಾರೆ KEB ಅವರು. ಆದ್ರೆ ಇವತ್ತು ನಮಗೆ ನೀರು ತಲುಪಿಲ್ಲ. ನೀರು ತಲುಪದೇ ಇರೋದಕ್ಕೆ ಇದು ಇಷ್ಟು ವರ್ಷಗಳಿಂದ 24,000 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿ, ಕರ್ನಾಟಕ ರಾಜ್ಯದ ಹಣವನ್ನ, ಕೇಂದ್ರ ಸರ್ಕಾರದಲ್ಲ ಹಣ ಇದು, ಕರ್ನಾಟಕ ರಾಜ್ಯದ ಬಕ್ಕಸದಿಂದ ಖರ್ಚು ಮಾಡಿರುತ್ತ ಹಣ. ಇವರು ಈ ವಿರೋಧಿ ಧಾರಣೆಯನ್ನ ತೋರಿ ಇವತ್ತಿನ ದಿವಸ ನೀರು ಬಂದಿಲ್ವಲ್ಲ, ಇದಕ್ಕೆ ನಾನು ಇವತ್ತಿ ಸದನದ ಮುಖಾಂತರ
ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಮತ್ತು ಮನವಿನೂ ಮಾಡ್ತಾ ಇದ್ದೀನಿ. ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಜಾತಕ ಪಕ್ಷಿಗಳಂತೆ ನೀರನ್ನ ಕಾಯ್ಕೊಂಡು ಕೂತಿದ್ದೇವೆ ನಾವು. ಆ ನೀರನ್ನ ಕೊಡ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಏನು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಅರಣ್ಯ ಇಲಾಖೆ ಒಂದು ತೊಂದರೆಯನ್ನ ನೀಡ್ತಾ ಇದೆ, ಅದನ್ನ ನಿವಾರಣೆ ಮಾಡಿ. ಹೌದು, ನಾನು ಇವರೇ ಎಲ್ಲತ್ರವ್ರೆ 4 ಸಾರಿ ನಾನು ಹೋಗಿದ್ದೀನಿ ಆ ಆಫೀಸ್ಗೆ. ಅಲ್ಲಿ ಯಾರು ನಮ್ಮನ್ನು ಕೇಳರಿಲ್ಲ. ಏನ್ ತಪ್ಪು ಮಾಡಿದೀವಿ ಅಂತ ಭೂಮಿನೂ ಕೊಟ್ಟಿದೀವಿ. ಯಾರು ಏನು ಇದು ಕೇಂದ್ರ ಸರ್ಕಾರ ಈ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಆಗ್ತಕ್ಕಂತ ಯೋಜನೆಗಳಿಗೆ ನಮಗ್ ಕೇಳಿದ್ರೆ ಅಲ್ಲ, ನೀವು ಇರಿಗೇಷನ್ ಅದಕ್ಕೋಸ್ಕರ ಹೇಳ್ತಾ ಇರೋದು. ಏನು ಇದನ್ನ ನಾನು ನಿಮ್ಗೋಸ್ಕರ ಹೇಳ್ತಾ ಇಲ್ಲ. ಕೇಳೋಣ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು ಇಷ್ಟು ವರ್ಷ ಸಾಯ್ತಾ ಇದ್ದಾರೆ. ಬದಲಿ ಭೂಮಿ ಕೊಟ್ಟುವೆ ನಮ್ಮ ಕಷ್ಟ ನಮಗೆ ಗೊತ್ತೇ. ನೀರು ಹೋಗ್ಬೇಕು. ಈ ರೀತಿ ಧೋರಣೆನ ಕೇಂದ್ರ ಸರ್ಕಾರ ನೀತಿ. ಕೇಂದ್ರ ಸರ್ಕಾರ ಈ ನೀತಿನ ನಾನು ಒಪ್ಪದಿಲ್ಲ. ದೊಡ್ಡ ರೀತಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ದೊಡ್ಡದಾದಂತಹ ಆಂದೋಲನ ನಾನೇ ಕರಿತೀನಿ. ಎತ್ತಿನೊಳೆ ಎಲ್ಲ ಮಿತ್ರರನ್ನ ನಾನು ಕರೆದು, ರೈತರ ಬಾಂಧವರನ್ನು ಕರೆದು ಒಂದು ದೊಡ್ಡ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನ ಹೇಳ್ತಾರೆ. ಎಮ್ಮೆಲೆ ಈ ಸಾರಿ ಬಂದು ನೀರು, ಮುಂದೆ ಸಾರಿ ಬಂದು ನೀರು ಅಂತಾರೆ. 10 ವರ್ಷದಿಂದ ಸುಳ್ಳೆಟ್ಟಿದ್ದೇನೆ. ನೀರು ಬಂದು ವಾಯುವಿಲಾಸ ಸಾಗರ ಸೇರ್ತಾ ಇತ್ತು, ಸಮುದ್ರ ಬೀಳ್ತಾ ಇತ್ತು. ಯಾಕೆ ನಿರ್ಣಯ ಮಾಡ್ತೀರಿ? ಇದಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಸಂಬಂಧವೇನಿದು? ಕೇಂದ್ರ ಸರ್ಕಾರ ಮಾಡ್ತಾರೆ. ಅರಣ್ಯ ಇಲಾಖೆ ಅನ್ಯಾಯ ಇದು. ಉಗ್ರವಾಗಿ ಖಂಡಿಸ್ತೇನೆ. ಕೇಂದ್ರ ಸರ್ಕಾರ ಅವರೇ ಮಾಡಿದ ತಪ್ಪು. ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಮಾಡಿದ ತಪ್ಪು. ನನಗೆ ಸಂಬಂಧಪಡೋದು ಇದು.